ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಲ್ಲಿ ಹೃದಯಾಘಾತದ ಸಮಸ್ಯೆ ಕಡಿಮೆ, ಇದಕ್ಕೆ ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ದೇಹ ರಚನೆ, ಬಿ ಹಾರ್ಮೋನ್, ಸಿ ಆಹಾರ ಶೈಲಿ, ಡಿ ಕಡಿಮೆ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪುರುಷರ ಶರೀರಕ್ಕೆ ಹೋಲಿಸಿದರೆ ಮಹಿಳೆಯರ ಶರೀರ ಹೃದಯ ಸಂಬಂಧಿ ಕಾಯಿಲೆಗಳನ್ನು ನಿರ್ವಹಿಸುತ್ತದೆ ಮತ್ತು ಇಬ್ಬರ ದೈಹಿಕ ಕಾರ್ಯವಿಧಾನ ಭಿನ್ನವಾಗಿರುವುದು ಇದಕ್ಕೆ ಕಾರಣ. ಮತ್ತು ಮಹಿಳೆಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಇದ್ದು, ಇದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಿನ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಇದು ಅವರಿಗೆ ಆರೋಗ್ಯಕರ ಹೃದಯ ನೀಡುವುದರೊಂದಿಗೆ ಹೃದಯ ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಕೊಲೆಸ್ಟ್ರಾಲ್ ಹೃದಯ ರಕ್ತನಾಳಗಳ ರೋಗ ಉಂಟಾಗುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರೊಂದಿಗೆ ಈಸ್ಟ್ರೋಜನ್ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ನೆರವಾಗುತ್ತದೆ ಮತ್ತು ಇದೂ ಸಹ ಹೃದಯ ರೋಗದ ವಿರುದ್ಧ ರಕ್ಷಣೆ ನೀಡುತ್ತದೆ. ಎರಡನೇ ಪ್ರಶ್ನೆ, ಟೊಮ್ಯಾಟೊವನ್ನು ನಿತ್ಯದ ಆಹಾರದಲ್ಲಿ ಬಳಸುವುದರಿಂದ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ಬಿಪಿ, ಬಿ ಮಧುಮೇಹ, ಸಿ ಪಿತ್ತದ ಕಲ್ಲು, ಡಿ ರಕ್ತ ತೆಳುವಾಗುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಟೊಮ್ಯಾಟೊವನ್ನು ನಿತ್ಯದ ಆಹಾರದಲ್ಲಿ ಸೇವಿಸುವುದರಿಂದ ಅಥವಾ ನಿತ್ಯ ತಾಜಾ ಟೊಮೆಟೊವನ್ನು ಸೇವಿಸುವುದರಿಂದ ಇದರಲ್ಲಿ ಇರುವ ಪೊಟ್ಯಾಷಿಯಂ ಅಂಶವು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಟೊಮೆಟೊ ತಿನ್ನುವುದರಿಂದ ದೇಹದಲ್ಲಿ ಇರುವ ಪಿತ್ತವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ದೇಹದಲ್ಲಿ ಉಂಟಾಗುವ ಪಿತ್ತದ ಕಲ್ಲುಗಳನ್ನು ಸಹ ಕರಗಿಸಲು ಸಹಾಯ ಮಾಡುತ್ತದೆ. ಮತ್ತು ಮುಖ್ಯವಾಗಿ ಕಿಡ್ನಿ ಸ್ಟೋನ್ ನಂತಹ ಸಮಸ್ಯೆ ಇರುವವರು ಟೊಮೆಟೊ ಹಣ್ಣನ್ನು ಆದಷ್ಟು ಸೇವಿಸದಿರುವುದು ಉತ್ತಮ. ಮೂರನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಹೆಚ್ಚು ನೀರು ಕುಡಿದರೆ ಇದು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ತೂಕ ಇಳಿಕೆ, ಬಿ ಹಸಿವಾಗುವುದಿಲ್ಲ, ಸಿ ದೇಹ ಶುದ್ಧಿ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಾರೋಗ್ಯ. ನಮ್ಮ ದೇಹವು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ಅವಲಂಬಿಸಿರುತ್ತದೆ. ವಿದ್ಯುತ್ ದ್ವಿಚ್ಛೇದ್ಯಗಳು ದೇಹದಲ್ಲಿನ ಅನೇಕ ಪ್ರಮುಖ ಕಾರ್ಯಗಳಿಗೆ ಸಹಾಯ ಮಾಡುವ ಖನಿಜಗಳಾಗಿವೆ. ನಾವು ಹೆಚ್ಚು ನೀರು ಕುಡಿದಾಗ ಈ ಸಮತೋಲನವು ತೊಂದರೆಗೊಳಗಾಗುತ್ತದೆ. ಇದು ದೌರ್ಬಲ್ಯ, ಆಯಾಸ, ತಲೆನೋವು ಮುಂತಾದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮುಖ್ಯವಾಗಿ ಮೂತ್ರಪಿಂಡಗಳ ಮೇಲೆ ಒತ್ತಡ ಹೆಚ್ಚಾಗುತ್ತದೆ. ಇದು ಮೂತ್ರಪಿಂಡಗಳು ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಕಾರಣವಾಗಬಹುದು ಮತ್ತು ಭವಿಷ್ಯದಲ್ಲಿ ಮೂತ್ರಪಿಂಡದ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಚಾಮರಾಜನಗರವನ್ನು ಮೊದಲು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? ಆಪ್ಷನ್ಸ್: ಎ ಹಳೆ ಕೊಳ್ಳೇಗಾಲ, ಬಿ ಕೋವಾಲ, ಸಿ ಗವಾವ, ಡಿ ಹರಿಕೊಟ್ಟಾರ. ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಕೊಟ್ಟಾರ. ಚಾಮರಾಜನಗರವನ್ನು ಮೊದಲು ಶ್ರೀಹರಿಕೊಟ್ಟಾರ ಎಂದು ಕರೆಯಲಾಗುತ್ತಿತ್ತು. ಮೈಸೂರಿನ ಒಡೆಯರ್ ಚಾಮರಾಜ ಒಡೆಯರ್ ಇಲ್ಲಿ ಜನಿಸಿದರು, ಆದ್ದರಿಂದ ಈ ಸ್ಥಳಕ್ಕೆ ಅವರ ಹೆಸರನ್ನು ಮರುನಾಮಕರಣ ಮಾಡಲಾಯಿತು. ಐದನೇ ಪ್ರಶ್ನೆ, ಬ್ರಿಟಿಷರಿಂದ ತಿರುಪತಿಯನ್ನು ರಕ್ಷಿಸಿದ ಕನ್ನಡದ ದೊರೆ ಯಾರು? ಆಪ್ಷನ್ಸ್: ಎ ಕೃಷ್ಣರಾಜ ಒಡೆಯರ್, ಬಿ ವೆಂಕಟಪ್ಪ ನಾಯಕ, ಸಿ ಕೃಷ್ಣದೇವರಾಯ, ಡಿ ಮಧುಕರಿ ನಾಯಕ. ಸರಿಯಾದ ಉತ್ತರ ಆಪ್ಷನ್ ಬಿ ವೆಂಕಟಪ್ಪ ನಾಯಕ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ದಿನ ಬೆಳಗಾದರೆ ಸುರಪುರದ ಸಂಸ್ಥಾನದ ವೆಂಕಟಪ್ಪ ನಾಯಕರ ಹೆಸರಲ್ಲಿ ಪೂಜೆ ಶುರು ಮಾಡಿಯೇ ಮುಂದಿನ ಕಾರ್ಯ ಶುರುವಾಗುವುದು. ಏಕೆಂದರೆ ಬ್ರಿಟಿಷರಿಂದ ತಿರುಪತಿಯನ್ನು ರಕ್ಷಿಸಿದ್ದು ಕನ್ನಡಿಗರ ಸುರಪುರದ ಸಂಸ್ಥಾನದ ದೊರೆ ವೆಂಕಟಪ್ಪ ನಾಯಕರು. ಆರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಸತ್ತ ಜೀವಕೋಶಗಳನ್ನು ತೆಗೆದುಹಾಕುವಲ್ಲಿ ಯಾವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ? ಆಪ್ಷನ್ಸ್: ಎ ಪರಂಗಿ, ಬಿ ಬಿಸಿ ನೀರು, ಸಿ ಸೇಬು, ಡಿ ಮೊಸರು. ಸರಿಯಾದ ಉತ್ತರ ಆಪ್ಷನ್ ಎ ಪರಂಗಿ. ಪಪ್ಪಾಯಿ ಹಣ್ಣಿನಲ್ಲಿ ಪೋಷಕಾಂಶಗಳು ಹೇರಳವಾಗಿವೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಕಪ್ ಪಪ್ಪಾಯಿ ಚೂರುಗಳನ್ನು ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಇದರಲ್ಲಿ ಬಹು ಮುಖ್ಯವಾಗಿ ಸತ್ತ ಜೀವಕೋಶಗಳನ್ನು ಪಪ್ಪಾಯಿ ತೆಗೆದುಹಾಕುತ್ತದೆ, ತೇವಾಂಶವನ್ನು ಇಡುತ್ತದೆ, ರಂಧ್ರಗಳನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ತ್ವಚೆಯ ಮೇಲಿನ ಸುಕ್ಕುಗಳನ್ನು ತಡೆಯುತ್ತದೆ. ಜೊತೆಗೆ ತ್ವಚೆಯ ನಯವು ಹೆಚ್ಚುತ್ತದೆ. ಮುಖ್ಯವಾಗಿ ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ,
ಕ್ಯಾನ್ಸರ್ ರೋಗಿಗಳಲ್ಲಿ ಕೀಮೋಥೆರಪಿ ಮಾಡುವಾಗ ಕೂದಲು ಉದುರುವುದೇಕೆ? ಆಪ್ಷನ್ಸ್ ಎ ಲೇಸರ್ ಚಿಕಿತ್ಸೆ, ಬಿ ಜೀವಕೋಶಗಳ ನಾಶ, ಸಿ ಸೋಂಕಿನ ಗುಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೀಮೋಥೆರಪಿ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ಪರಿಣಾಮಕಾರಿ ಪರಿಹಾರ. ಕ್ಯಾನ್ಸರ್ ಚಿಕಿತ್ಸೆ ಸಮಯದಲ್ಲಿ ಹೆಚ್ಚಿನ ಜನರು ಕೂದಲು ಉದುರುವ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಕೀಮೋಥೆರಪಿ. ಕೀಮೋ ವೇಗವಾಗಿ ಬೆಳೆಯುತ್ತಿರುವ ಕೋಶಗಳನ್ನು ಗುರಿಯಾಗಿಸುವುದರಿಂದ ಕೂದಲು ಉದುರುವಿಕೆ ಉಂಟಾಗುತ್ತದೆ. ಇದು ನಮ್ಮ ಕೂದಲಿನ ಬೇರುಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಎಲ್ಲಾ ಕೀಮೋಥೆರಪಿ ರೋಗಿಗಳು ತ್ವರಿತ ಕೂದಲು ಉದುರುವಿಕೆಯನ್ನು ಅನುಭವಿಸುವುದಿಲ್ಲ. ಕ್ಯಾನ್ಸರ್ ಚಿಕಿತ್ಸೆಯ ಸಮಯದಲ್ಲಿ ಕೂದಲು ಉದುರುವುದರ ಜೊತೆಗೆ ಕೂದಲು ತೆಳುವಾಗುವುದು ಅಥವಾ ಭಾಗಶಃ ಬೊಕ್ಕ ತಲೆ ಸಮಸ್ಯೆಗಳು ಕಾಡುತ್ತವೆ. 8ನೇ ಪ್ರಶ್ನೆ, ಮೊಸರಿನೊಂದಿಗೆ ಯಾವುದನ್ನು ಬೆರೆಸಿ ತಿನ್ನುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ? ಆಪ್ಷನ್ಸ್ ಎ ಮೆಣಸಿನಕಾಯಿ, ಬಿ ಉಪ್ಪು, ಸಿ ಸಕ್ಕರೆ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿ. ಆಯುರ್ವೇದದ ಪ್ರಕಾರ ಈರುಳ್ಳಿಯನ್ನು ಮೊಸರಿನೊಂದಿಗೆ ತಿನ್ನಬಾರದು. ಈರುಳ್ಳಿಯಲ್ಲಿರುವ ಸಂಯುಕ್ತಗಳು ಗ್ಯಾಸ್ಟ್ರಿಕ್ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಮೊಸರಿನಲ್ಲಿರುವ ಸಂಯುಕ್ತಗಳು ಸಹ ಸರಿಸುಮಾರು ಅದೇ ಪರಿಣಾಮವನ್ನು ಹೊಂದಿವೆ. ಅಂತಹ ಪರಿಸ್ಥಿತಿಗಳಲ್ಲಿ ಎರಡನ್ನೂ ತಿನ್ನುವುದರಿಂದ ದೇಹದಲ್ಲಿ ಉಬ್ಬುವುದು, ಗ್ಯಾಸ್ಟ್ರಿಕ್ ಮತ್ತು ಅತಿಯಾದ ಶಾಖ ಉತ್ಪಾದನೆ ಸೇರಿದಂತೆ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದು ಟಾಕ್ಸಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ದದ್ದುಗಳು ಹಾಗೂ ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅಲ್ಲದೆ ಆಹಾರ ವಿಷದಂತಹ ಸಮಸ್ಯೆಗಳು ಕೂಡ ಎದುರಾಗಬಹುದು. ನೀವು ಮೊಸರಿಗೆ ಈರುಳ್ಳಿ ಸೇರಿಸಲು ಬಯಸಿದರೆ ನೀವು ಈರುಳ್ಳಿಯನ್ನು ಹುರಿದು ಸೇರಿಸಬಹುದು. ಹೀಗೆ ಮಾಡುವುದರಿಂದ ಯಾವುದೇ ಆರೋಗ್ಯ ಸಮಸ್ಯೆಗಳು ಬರುವುದಿಲ್ಲ. 9ನೇ ಪ್ರಶ್ನೆ, ಹೆರಿಗೆಯ ನಂತರ ಎಷ್ಟು ದಿನಗಳಲ್ಲಿ ಮೊದಲನೆಯ ಋತುಸ್ರಾವ ಪ್ರಾರಂಭವಾಗುತ್ತದೆ? ಆಪ್ಷನ್ಸ್ ಎ 6 ವಾರ, ಬಿ 8 ವಾರ, ಸಿ 10 ವಾರ, ಡಿ 12 ವಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಾಯಿ ಮಗುವಿಗೆ ಹಾಲುಣಿಸುತ್ತಿದ್ದರೆ ಮೊದಲ ಪೀರಿಯಡ್ಸ್ ಕಾಣಿಸಿಕೊಳ್ಳಲು 8 ವಾರಗಳು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬಹುದು. ಆದರೆ ಮಗುವಿಗೆ ಸ್ತನಪಾನ ಮಾಡಿಸದೇ ಇದ್ದಲ್ಲಿ 6 ರಿಂದ 8 ವಾರಗಳ ಒಳಗೆ ಪೀರಿಯಡ್ಸ್ ಆಗಬಹುದು. ಇನ್ನು ಕೆಲವು ಮಹಿಳೆಯರಿಗೆ 40 ದಿನಕ್ಕೆಲ್ಲ ಮತ್ತೆ ಎಂದಿನಂತೆ ಸಹಜವಾಗಿ ಋತುಸ್ರಾವ ಆದರೆ ಕೆಲವರಿಗೆ ಹೆರಿಗೆಯಾಗಿ 1 ವರ್ಷದವರೆಗೂ ಋತುಸ್ರಾವ ಆಗಿರುವುದಿಲ್ಲ. ಹೇಗೆ ಪ್ರತಿ ಮಹಿಳೆಯ ದೇಹ ಪ್ರಾಕೃತಿ ವಿಭಿನ್ನವಾಗಿರುತ್ತದೋ ಅದೇ ರೀತಿ ಹೆರಿಗೆಯ ನಂತರದ ಮೊದಲ ಪೀರಿಯಡ್ಸ್ನ ಅನುಭವವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯದಾಗಿರುತ್ತದೆ. 10ನೇ ಪ್ರಶ್ನೆ, ತನ್ನ ದೇಹದೊಳಗೆ ಹೃದಯವಿಲ್ಲದ ಜಗತ್ತಿನ ಏಕೈಕ ಮಹಿಳೆ ಯಾವ ದೇಶದಲ್ಲಿದ್ದಾರೆ? ಆಪ್ಷನ್ಸ್ ಎ ಬ್ರಿಟನ್, ಬಿ ಭಾರತ, ಸಿ ಇಟಲಿ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟನ್. ದೇಹದ ಪ್ರಮುಖ ಅಂಗ ಹೃದಯ. ಇದರಲ್ಲಿ ಸ್ವಲ್ಪ ದೋಷ ಕಂಡುಬಂದರೂ ಮನುಷ್ಯ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಬ್ರಿಟನ್ನ ಮಹಿಳೆಯೊಬ್ಬರ ದೇಹದಲ್ಲಿ ಹೃದಯವೇ ಇಲ್ಲ. 2 ಮಕ್ಕಳ ತಾಯಿಯಾದ 39 ವರ್ಷದ ಸೆಲ್ವಾ ಹುಸೇನ್ ಹೃದಯವಿಲ್ಲದೆ ಬದುಕುತ್ತಿರುವ ಮಹಿಳೆ. ಸೆಲ್ವಾ ಹುಸೇನ್ ಬೆನ್ನ ಹಿಂದೆ ಬ್ಯಾಗ್ನಲ್ಲಿ 6.8 kg ಭಾರವಿರುವ ಕೃತಕ ಹೃದಯದಿಂದ ಜೀವಿಸುತ್ತಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.